ಹಾಯ್ ಫ್ರೆಂಡ್ಸ್, ಶಿವಮೊಗ್ಗದಲ್ಲಿ ಈ ಸಲ ಮಾಜಿ ಸಿಎಂಗಳ ಮಕ್ಕಳಾದ ಬಿ.ವೈ. ರಾಘವೇಂದ್ರ ಮತ್ತು ಗೀತಾ ಶಿವರಾಜ್ ಕುಮಾರ್ ರಣರಂಗಕ್ಕೆ ಇಳಿದಿದ್ದಾರೆ. ಹಾಗಾದ್ರೆ ಇವರಿಬ್ಬರಲ್ಲಿ ಯಾರು ಬೆಸ್ಟ್? ಶಿಕ್ಷಣದಲ್ಲಿ ಯಾರು ಮುಂದಿದ್ದಾರೆ? ಇಬ್ಬರ ಕುಟುಂಬದ ಹಿನ್ನೆಲೆ ಹೇಗಿದೆ? ರಾಜಕೀಯದಲ್ಲಿ ಯಾರು ಸೀನಿಯರ್? ಜಾತಿ ಬಲ ಯಾರಿಗೆ ಜಾಸ್ತಿ ಇದೆ? ಶಿವಮೊಗ್ಗದಲ್ಲಿ ಜಾತಿ ಲೆಕ್ಕಾಚಾರ ಹೇಗಿದೆ? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ವಯಸ್ಸಿನಲ್ಲಿ ಯಾರು ಸೀನಿಯರ್? ರಾಘವೇಂದ್ರ 1973ರ ಆಗಸ್ಟ್ 16ರಂದು ಶಿವಮೊಗ್ಗದ ಶಿಕಾರಿಪುರದಲ್ಲಿ ಜನಿಸಿದ್ರು. ಅಂದ್ರೆ ಈಗ ಇವರಿಗೆ 50 ವರ್ಷ ವಯಸ್ಸಾಗಿದೆ. ಅದೇ ಗೀತಾ ಶಿವರಾಜ್ ಕುಮಾರ್ 1964ರ ಜೂನ್ 22ರಂದು ಜನಿಸಿದ್ರು. ಅಂದ್ರೆ ಗೀತಾ ಅವರಿಗೆ ಈಗ 59 ವರ್ಷ ವಯಸ್ಸಾಗಿದೆ. ರಾಘವೇಂದ್ರಗಿಂತ ಗೀತಾ ಶಿವರಾಜ್ ಕುಮಾರ್ 9 ವರ್ಷ ದೊಡ್ಡವರಾಗಿದ್ದಾರೆ. ಕುಟುಂಬದ ಹಿನ್ನೆಲೆ ಮತ್ತು ಬಾಲ್ಯ. ಕುಟುಂಬದ ಹಿನ್ನೆಲೆಗೆ ಬಂದ್ರೆ ಇಬ್ಬರದ್ದು ಒಂದೇ ರೀತಿ ಇದೆ. ಅಂದ್ರೆ ಇಬ್ಬರೂ ಕೂಡ ಮಾಜಿ ಸಿಎಂ ಮಕ್ಕಳೇ ಆಗಿದ್ದಾರೆ. ರಾಘವೇಂದ್ರ ರಾಜ್ಯ ಬಿಜೆಪಿ ಭೀಷ್ಮ ಅಂತ ಕರೆಸಿಕೊಳ್ಳುವ ಮಾಜಿ ಸಿಎಂ ಯಡಿಯೂರಪ್ಪ ಅವರ ಮಗ. ಅದೇ ಗೀತಾ ಶಿವರಾಜ್ ಕುಮಾರ್ ಕಲರ್ಫುಲ್ ರಾಜಕಾರಣಿಯಾಗಿದ್ದ ಬಂಗಾರಪ್ಪ ಅವರ ಮಗಳು. ಇಬ್ಬರ ತಂದೆನೂ ರಾಜಕಾರಣದಲ್ಲಿ ತೊಡಗಿಸಿಕೊಂಡಿದ್ರಿಂದ ಇಬ್ಬರ ಬಾಲ್ಯವು ಸುಗಮವಾಗಿತ್ತು. ಯಾವುದೇ ರೀತಿಯ ಕಷ್ಟದ ದಿನಗಳನ್ನ ನೋಡ್ಲಿಲ್ಲ. ಹೆಚ್ಚು ಓದಿರೋದು ಯಾರು? ಬಿ.ವೈ. ರಾಘವೇಂದ್ರ ಕುವೆಂಪು ಯೂನಿವರ್ಸಿಟಿಯಿಂದ BBM ಪದವಿ ಪಡ್ಕೊಂಡಿದ್ದಾರೆ. ಅದೇ ರೀತಿ ಗೀತಾ ಶಿವರಾಜ್ ಕುಮಾರ್ ಬೆಂಗಳೂರು ಯೂನಿವರ್ಸಿಟಿಯಿಂದ BA ಪದವಿ ಕಂಪ್ಲೀಟ್ ಮಾಡಿದ್ದಾರೆ. ರಾಜಕೀಯ ಎಂಟ್ರಿ ಯಾವಾಗ? ಗೀತಾಗೆ ಹೋಲಿಸಿದ್ರೆ ಬಿ.ವೈ. ರಾಘವೇಂದ್ರ ಬೇಗನೆ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ರು. 2006ರಲ್ಲಿ ಸ್ಥಳೀಯ ಚುನಾವಣೆಗೆ ಸ್ಪರ್ಧಿಸಿದ್ದ ಇವರು 2009ರಲ್ಲಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿದ್ರು. ಮೊದಲ ಲೋಕಸಭಾ ಎಲೆಕ್ಷನ್ನಲ್ಲೇ ಮಾಜಿ ಸಿಎಂ ಆಗಿದ್ದ ಬಂಗಾರಪ್ಪರನ್ನೇ ಸೋಲಿಸಿ ಹೆಸರು ಮಾಡಿದ್ರು. ಆದ್ರೆ ಗೀತಾ ಶಿವರಾಜ್ ಕುಮಾರ್ ರಾಜಕೀಯಕ್ಕೆ ತಡವಾಗಿ ಎಂಟ್ರಿ ಕೊಟ್ರು. ಗೀತಾ ಶಿವರಾಜ್ ಕುಮಾರ್ 2014ರ ಲೋಕಸಭೆ ಚುನಾವಣೆ ವೇಳೆಗೆ JDS ಸೇರಿ ರಾಜಕೀಯಕ್ಕೆ ಬಂದ್ರು. ಶಿವಮೊಗ್ಗದಲ್ಲಿ ಬಿಜೆಪಿಯಿಂದ ಕಣಕ್ಕೆ ಇಳಿದಿದ್ದ ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ಗೀತಾ ಶಿವರಾಜ್ ಕುಮಾರ್ ಸೋಲು ಕಂಡ್ರು. ಹೀಗೆ ಗೀತಾ ಸೋಲಿನೊಂದಿಗೆ ರಾಜಕೀಯ ಆರಂಭಿಸಿದ್ರು. ಇಬ್ಬರು ಮೊದಲ ಲೋಕಸಭೆ ಚುನಾವಣೆ ಸ್ಪರ್ಧಿಸಿದ್ದು ಮಾಜಿ ಸಿಎಂಗಳ ವಿರುದ್ಧ ಅನ್ನೋದು ಗಮನಾರ್ಹ. ರಾಜಕೀಯ ಅನುಭವ ಯಾರಿಗೆ ಜಾಸ್ತಿ? ಬಿ.ವೈ. ರಾಘವೇಂದ್ರ ವಿಚಾರಕ್ಕೆ ಬಂದ್ರೆ 3 ಸಲ ಶಿವಮೊಗ್ಗದಿಂದ ಲೋಕಸಭೆ ಸಂಸದರಾಗಿದ್ದು 1 ಸಲ ಶಿಕಾರಿಪುರದಿಂದ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ವಿಶೇಷ ಅಂದ್ರೆ ರಾಘವೇಂದ್ರ 3 ಸಲ ಸಂಸದರಾಗಿರೋದು ಕೂಡ ಗೀತಾ ಶಿವರಾಜ್ ಕುಮಾರ್ ಕುಟುಂಬದವರನ್ನ ಸೋಲಿಸಿಯೇ. ಹೌದು, 2009ರಲ್ಲಿ ಬಂಗಾರಪ್ಪ ವಿರುದ್ಧ, 2018ರ ಉಪಚುನಾವಣೆ ಮತ್ತು 2019ರಲ್ಲಿ ಗೀತಾ ಸಹೋದರ ಮಧು ಬಂಗಾರಪ್ಪ ವಿರುದ್ಧ ರಾಘವೇಂದ್ರ ಗೆದ್ದಿದ್ದಾರೆ. ಇನ್ನು ಗೀತಾ ಶಿವರಾಜ್ ಕುಮಾರ್ ಈವರೆಗೆ ಒಂದೇ ಒಂದು ಚುನಾವಣೆ ಗೆದ್ದಿಲ್ಲ. 2014ರಿಂದ ರಾಜಕೀಯದಲ್ಲಿದ್ದು ಚುನಾವಣೆಗೆ ನಿಂತಿರೋದು ಕೂಡ ಒಂದೇ ಸಲ. ಉಳಿದಂತೆ ತಮ್ಮ ಸಹೋದರ ಮಧು ಪರವಾಗಿ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ರು. 2023ರಲ್ಲಿ ಕಾಂಗ್ರೆಸ್ ಸೇರಿದ್ರು. ಜಾತಿ ಬಲ ಯಾರಿಗೆ ಜಾಸ್ತಿ? ಬಿ.ವೈ. ರಾಘವೇಂದ್ರ ಲಿಂಗಾಯತ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ ಕೂಡ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರಾಗಿದ್ರಿಂದ ಇವರಿಗೆ ಸಮುದಾಯದ ಬೆಂಬಲ ದೊಡ್ಡ ಮಟ್ಟದಲ್ಲಿದೆ. ಅದೇ ರೀತಿ ಗೀತಾ ಶಿವರಾಜ್ ಕುಮಾರ್ ಈಡಿಗ ಸಮುದಾಯಕ್ಕೆ ಸೇರಿದ್ದಾರೆ. ಮಾಜಿ ಸಿಎಂ ಬಂಗಾರಪ್ಪ ಮತ್ತು ರಾಜ್ ಕುಟುಂಬ ಕೂಡ ಈಡಿಗ ಸಮುದಾಯಕ್ಕೆ ಸೇರಿದ್ದಾಗಿದೆ. ಹೀಗಾಗಿ ಗೀತಾ ಶಿವರಾಜ್ ಕುಮಾರ್ಗೆ ಈಡಿಗ ಸಮುದಾಯದ ಬೆಂಬಲ ದೊಡ್ಡ ಮಟ್ಟದಲ್ಲಿದೆ. ಕ್ಷೇತ್ರದಲ್ಲಿ ಯಾವ ಸಮುದಾಯದ ಎಷ್ಟು ಮತದಾರರಿದ್ದಾರೆ ಅಂತ ನೋಡೋದಾದ್ರೆ 2,70,000 ಮಂದಿ ಲಿಂಗಾಯತರು, 2,50,000 ಮಂದಿ ದಲಿತರು, 2 ಲಕ್ಷ ಈಡಿಗರು, 1,50,000 ಮಂದಿ ಬ್ರಾಹ್ಮಣರು, 1,30,000 ಮಂದಿ ಮುಸ್ಲಿಂ ಮತ್ತು 60,000 ಕುರುಬ ಮತಗಳಿವೆ. ಕುಟುಂಬ ಮತ್ತು ಮಕ್ಕಳು. ಗೀತಾ 1986ರಲ್ಲಿ ಸ್ಯಾಂಡಲ್ವುಡ್ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಜೊತೆ ಸಪ್ತಪದಿ ತುಳಿದ್ರು. ದಂಪತಿಗೆ 2 ಹೆಣ್ಮಕ್ಕಳಿದ್ದಾರೆ. ಅವರಲ್ಲಿ ಮೊದಲ ಮಗಳು ನಿರುಪಮಾ ಡಾಕ್ಟರ್ ಆಗಿದ್ದಾರೆ. ಅದೇ ರೀತಿ ಮತ್ತೊಬ್ಬ ಮಗಳು ನಿವೇದಿತಾ ಸಿನಿಮಾ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇನ್ನು ಬಿ.ವೈ. ರಾಘವೇಂದ್ರ ತೇಜಸ್ವಿನಿ ಅನ್ನೋರನ್ನ ಮದುವೆ ಆಗಿದ್ದಾರೆ. ದಂಪತಿಗೆ ಸುಭಾಷ್ ಬಿಆರ್, ಭಗತ್ ಬಿಆರ್ ಅನ್ನೋ 2 ಗಂಡು ಮಕ್ಕಳಿದ್ದಾರೆ. ಎಷ್ಟು ಆಸ್ತಿ ಮಾಡಿದ್ದಾರೆ?
ರಾಘವೇಂದ್ರ 2019ರ ಲೋಕಸಭಾ ಚುನಾವಣಾ ವೇಳೆ ಘೋಷಿಸಿಕೊಂಡಿರೋ ಪ್ರಕಾರ ಇವರ ಬಳಿ 67,40,00,000 ಮೌಲ್ಯದ ಆಸ್ತಿ ಇದೆ. ಅದೇ ರೀತಿ 1,67,00,000 ಮೌಲ್ಯದ ಸಾಲ ಕೂಡ ಇದೆ ಅಂತ ಮಾಹಿತಿ ನೀಡಿದ್ದಾರೆ. ಇನ್ನು 2014ರಲ್ಲಿ ಗೀತಾ ಶಿವರಾಜ್ ಕುಮಾರ್ ಘೋಷಿಸಿಕೊಂಡಿರೋ ಪ್ರಕಾರ ಇವರ ಬಳಿ 17,67,00,000 ಮೌಲ್ಯದ ಆಸ್ತಿ ಇದೆ. ಅದೇ ರೀತಿ 3,87,00,000 ಮೌಲ್ಯದ ಸಾಲ ಕೂಡ ಇದೆ. ಫ್ರೆಂಡ್ಸ್, ಇದು ಶಿವಮೊಗ್ಗದಲ್ಲಿ ರಣರಂಗಕ್ಕೆ ಇಳಿದಿರೋ ಮಾಜಿ ಸಿಎಂ ಮಕ್ಕಳಾದ BY ರಾಘವೇಂದ್ರ ಮತ್ತು ಗೀತಾ ಶಿವರಾಜ್ ಕುಮಾರ್ ಬಗ್ಗೆ ತಿಳಿಸಿಕೊಡೋ ಪ್ರಯತ್ನ. ನಿಮ್ಗೇನ್ ಅನ್ಸುತ್ತೆ? ಇವರಿಬ್ಬರಲ್ಲಿ ಯಾರು ಬೆಸ್ಟ್, ಯಾರು ಗೆಲ್ಲಬಹುದು ಅಂತ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.